ಮಧ್ವಾಚಾರ್ಯರ ಜೀವನ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಆಚರಿಸಲು ಭಕ್ತರು ಮಧ್ವನವಮಿಯನ್ನು ಆಚರಿಸುತ್ತಾರೆ. ಇದು ಮಧ್ವಾಚಾರ್ಯರ ಶಿಷ್ಯರು ಮತ್ತು ಅನುಯಾಯಿಗಳಿಗೆ ಸ್ಫೂರ್ತಿ ದಿನವಾಗಿದೆ. ಮಧ್ವನವಮಿಯು ಮಧ್ವಾಚಾರ್ಯರ ಅನುಯಾಯಿಗಳಿಗೆ ಆಧ್ಯಾತ್ಮಿಕ ಪ್ರತಿಬಿಂಬ ಮತ್ತು ಆಚರಣೆಯ ದಿನವಾಗಿದೆ. ಈ ದಿನದಂದು ಭಕ್ತರು ಗುರು ಮಧ್ವಾಚಾರ್ಯರು ಬರೆದ ಭಗವದ್ಗೀತೆ ವ್ಯಾಖ್ಯಾನ ಮತ್ತು ಇತರ ಪವಿತ್ರ ಗ್ರಂಥಗಳನ್ನು ಪಠಿಸುವುದು ಮತ್ತು ಗುರುಪೂಜೆಯನ್ನು ಮಾಡುವುದು ಮತ್ತು ಪ್ರವಚನಗಳಲ್ಲಿ ಭಾಗವಹಿಸುವುದು ಮುಂತಾದ ವಿವಿಧ ಆಚರಣೆಗಳು ಮತ್ತು ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಮಧ್ವನವಮಿಯನ್ನು ಆಚರಿಸುವ ಮೂಲಕ ಭಕ್ತರು ಮಧ್ವಾಚಾರ್ಯರ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ತಮ್ಮ ಸ್ವಂತ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮಾರ್ಗದರ್ಶನ, ಬುದ್ಧಿವಂತಿಕೆ ಮತ್ತು ಜ್ಞಾನೋದಯವನ್ನು ಬಯಸುತ್ತಾರೆ. ಮಧ್ವನವಮಿಯಂದು ಮಧ್ವಾಚಾರ್ಯರು ಬದ್ರಿಕಾಶ್ರಮಕ್ಕೆ ತೆರಳಿದ ನೆನಪಿಗಾಗಿ ಭಕ್ತರು ವಿವಿಧ ಆಚರಣೆಗಳನ್ನು ಆಚರಿಸುತ್ತಾರೆ. ಈ ದಿನದಂದು ಭಕ್ತರು ಮಧ್ವ ಸರೋವರದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ. ನಂತರ ಪೂಜೆ ಮತ್ತು ನೈವೇದ್ಯಗಳ ಮೂಲಕ ಮಧ್ವಾಚಾರ್ಯರನ್ನು ಆರಾಧಿಸುತ್ತಾರೆ. ಈ ದಿನದಂದು ಮಧ್ವಾಚಾರ್ಯರ ಭಕ್ತರು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ವಿವೇಕವನ್ನು ಪಡೆಯಲು ಭಗವದ್ಗೀತೆ ಮತ್ತು ಉಪನಿಷತ್ತುಗಳಂತಹ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಾರೆ. ಜನರು ಅಷ್ಟಮಠಗಳು ಆಯೋಜಿಸುವ ವಿವಿಧ ಪ್ರವಚನಗಳಲ್ಲಿ ಭಾಗವಹಿಸುತ್ತಾರೆ. ಅಲ್ಲಿ ಅವರು ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ತೊಡಗುತ್ತಾರೆ. ಮಧ್ವನವಮಿಯ ಮತ್ತೊಂದು ಮಹತ್ವದ ಆಚರಣೆ ಎಂದರೆ ಮಧ್ವಾಚಾರ್ಯರ ಆರಾಧನೆ ಸಮಾರಂಭ. ಮಧ್ವಾಚಾರ್ಯರ ಆರಾಧನೆ ಸಮಾರಂಭದಲ್ಲಿ ಭಕ್ತರು ಮಧ್ವಾಚಾರ್ಯರಿಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸುತ್ತಾರೆ. ಮಧ್ವನವಮಿಯು ಮಧ್ವಾಚಾರ್ಯರ ನಿರ್ಗಮನವನ್ನು ಅವರ ಆಳವಾದ ಆಧ್ಯಾತ್ಮಿಕ ಪರಂಪರೆ ಮತ್ತು ಬೋಧನೆಗಳನ್ನು ಗೌರವಿಸುವ ಮೂಲಕ ಆತ್ಮಾವಲೋಕನೆ ಮತ್ತು ಭಕ್ತಿಯನ್ನು ಪ್ರೇರೇಪಿಸುವ ಅವರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತದೆ. ಗೌರವಾನ್ವಿತ ಆಧ್ಯಾತ್ಮಿಕ ನಾಯಕರಾದ ಮಧ್ವಾಚಾರ್ಯರು ಉಡುಪಿ ಪಾಜಕ ಕ್ಷೇತ್ರದಲ್ಲಿ ಜನಿಸಿದರು. ಅವರ ಅನುಯಾಯಿಗಳು ಮಧ್ವನವಮಿಯಂದು ಅವರ ಮರಣಕ್ಕಿಂತ ಹೆಚ್ಚಾಗಿ ಬದ್ರಿಕಾಶ್ರಮಕ್ಕೆ ನಿರ್ಗಮಿಸುತ್ತಿದ್ದನ್ನು ಸ್ಮರಿಸುತ್ತಾರೆ. ಈ ದಿನ ಅವರ ಗಮನಾರ್ಹ ಜೀವನ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಗೌರವಿಸುತ್ತದೆ ಮತ್ತು ಅವರ ಶಿಷ್ಯರು ಮತ್ತು ಅನುಯಾಯಿಗಳಿಗೆ ಸ್ಫೂರ್ತಿ ನೀಡುತ್ತದೆ. ಭಕ್ತರು ತಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುವ ಅವರ ನಿರಂತರ ಬೋಧನೆಗಳಿಗೆ ಗೌರವ ಸಲ್ಲಿಸಲು ಆಚರಿಸುತ್ತಾರೆ. ಮಧ್ವಾಚಾರ್ಯರ ಬೋಧನೆಗಳು ಅವರ ಅನುಯಾಯಿಗಳ ಜೀವನವನ್ನು ರೂಪಿಸುವ ಪ್ರಬಲ ಶಕ್ತಿಯಾಗಿ ಉಳಿದಿವೆ. ಅವರ ಪರಂಪರೆಯು ಪೂಜ್ಯ ಆಧ್ಯಾತ್ಮಿಕ ಪಂಡಿತರಾಗಿ ಅವರ ಸ್ಥಾನವನ್ನು ಭದ್ರಪಡಿಸುವ ಪೀಳಿಗೆಗೆ ಸ್ಫೂರ್ತಿ ಮತ್ತು ಪ್ರಭಾವವನ್ನು ನೀಡುತ್ತಲೇ ಇದೆ. ಇಂದಿನ ಈ ವಿಡಿಯೋದಲ್ಲಿ ಮಧ್ವಾಚಾರ್ಯರ ಜೀವನವನ್ನು ನೆನಪಿಸಿಕೊಳ್ಳೋಣ. ಮಧ್ವಾಚಾರ್ಯರು ಉಡುಪಿ ಜಿಲ್ಲೆಯ ಪಾಜಕ ಕ್ಷೇತ್ರದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಮಧ್ಯಗೇಹ ಮತ್ತು ಅವರ ತಾಯಿ ಸತ್ಯಾವತಿ ಅಥವಾ ಕೆಲವು ಗ್ರಂಥಗಳಲ್ಲಿ ಇದನ್ನು ವೇದಾವತಿ ಎಂದು ಉಲ್ಲೇಖಿಸಲಾಗಿದೆ. ಮಧ್ವಾಚಾರ್ಯರು ತುಳು ಬ್ರಾಹ್ಮಣರ ಮನೆಯಲ್ಲಿ ಜನಿಸಿದರು. ಅವರಿಗೆ ವಾಸುದೇವ ಎಂದು ಹೆಸರಿಸಲಾಯಿತು. ನಂತರ ಅವರು ಪೂರ್ಣಪ್ರಜ್ಞ, ಆನಂದ ತೀರ್ಥ ಮತ್ತು ಮಧ್ವಾಚಾರ್ಯ ಎಂಬ ಹೆಸರುಗಳಿಂದ ಪ್ರಸಿದ್ಧರಾದರು. ಅವರು ತಮ್ಮ ಮಠದ ಮುಖ್ಯಸ್ಥರಾಗಿದ್ದಾಗ ಅವರಿಗೆ ನೀಡಿದ ಹೆಸರು ಆನಂದ ತೀರ್ಥ. ಅವರ ಎಲ್ಲಾ ಮೂರು ನಂತರದ ಹೆಸರುಗಳು ಅವರ ಕೃತಿಗಳಲ್ಲಿ ಕಂಡುಬರುತ್ತವೆ. ಮಧ್ವಾಚಾರ್ಯ ಅಥವಾ ಮಧ್ವ ಎಂಬುದು ಆಧುನಿಕ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹೆಸರುಗಳು ಅಥವಾ ದ್ವೈತ ವೇದಾಂತ ಸಂಬಂಧಿತ ಸಾಹಿತ್ಯದಲ್ಲಿ ಕಂಡುಬರುತ್ತವೆ. ಮಧ್ವಾಚಾರ್ಯರು ತಮ್ಮ 7ನೇ ವಯಸ್ಸಿನಲ್ಲಿ ಉಪನಯನದ ನಂತರ ತಮ್ಮ ಶಾಲೆಯನ್ನು ಪ್ರಾರಂಭಿಸಿದರು ಮತ್ತು ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸಿಯಾದರು. ಅವರು ಉಡುಪಿಯ ಅದ್ವೈತ ವೇದಾಂತ ಮಠವನ್ನು ಸೇರಿದರು ಮತ್ತು ತಮ್ಮ ಗುರುಗಳನ್ನು ಅಚ್ಯುತ ಪ್ರೇಕ್ಷರಾಗಿ ಸ್ವೀಕರಿಸಿದರು. ಮಧ್ವಾಚಾರ್ಯರು ಉಪನಿಷತ್ತುಗಳು ಮತ್ತು ಅದ್ವೈತ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು. ಆದರೆ ಮಾನವ ಆತ್ಮ ಮತ್ತು ದೇವರ ಏಕತೆಯ ದ್ವಂದ್ವ ತತ್ವದಿಂದ ಮನವರಿಕೆಯಾಗಲಿಲ್ಲ. ಮಧ್ವಾಚಾರ್ಯರು ತಮ್ಮ ಗುರುಗಳೊಂದಿಗೆ ಆಗಾಗ್ಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರು. ಇದರಿಂದಾಗಿ ಅವರು ಮಠವನ್ನು ತೊರೆದರು ಮತ್ತು ದ್ವೈತ ತತ್ವಶಾಸ್ತ್ರದ ದ್ವೈತ ಸಿದ್ಧಾಂತದ ಆಧಾರದ ಮೇಲೆ ತಮ್ಮದೇ ಆದ ತತ್ವವಾದ ಚಳುವಳಿಯನ್ನು ಪ್ರಾರಂಭಿಸಿದರು. ಈ ತತ್ವವು ಮಾನವ ಆತ್ಮ ಮತ್ತು ದೇವರು 2 ವಿಭಿನ್ನ ಭಾಗಗಳು ಎಂದು ಪ್ರತಿಪಾದಿಸುತ್ತದೆ. ಮಧ್ವಾಚಾರ್ಯರು ದ್ವೈತ ತತ್ವಶಾಸ್ತ್ರಕ್ಕೆ ಮೀಸಲಾದ ಮಠವನ್ನು ಎಂದಿಗೂ ಸ್ಥಾಪಿಸಲಿಲ್ಲ. ಆದರೆ ಅವರ ಶಿಷ್ಯ ವಂಶವು ದ್ವೈತ ವಿದ್ವಾಂಸರಾದ ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸತೀರ್ಥರು, ವಾದಿರಾಜ ತೀರ್ಥರು, ರಘುತ್ತಮ ತೀರ್ಥರು, ರಾಘವೇಂದ್ರ ತೀರ್ಥರು ಮತ್ತು ಸತ್ಯನಾಥ ತೀರ್ಥರು ಮಧ್ವಾಚಾರ್ಯರ ಮಾರ್ಗವನ್ನು ಅನುಸರಿಸಿದರು. ಮಧ್ವಾಚಾರ್ಯರ ಜೀವನದ ಕುರಿತು ಮಧ್ವರ ಶಿಷ್ಯರು ಮತ್ತು ಅನುಯಾಯಿಗಳು ಹಲವಾರು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರ ಸಂಸ್ಕೃತ ಜೀವನ ಚರಿತ್ರೆ ಮಧ್ವ ವಿಜಯವನ್ನು ಹೆಚ್ಚು ಉಲ್ಲೇಖಿಸಲಾಗಿದೆ ಮತ್ತು ಹೆಚ್ಚು ಅಧಿಕೃತವಾಗಿದೆ. ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತ
ತ್ರಿವಿಕ್ರಮ ಪಂಡಿತರ ಪುತ್ರರಾಗಿದ್ದರು. ತ್ರಿವಿಕ್ರಮ ಪಂಡಿತರು ಮಧ್ವಾಚಾರ್ಯರ ನೇರ ಶಿಷ್ಯರಾಗಿದ್ದರು. ಹಲವಾರು ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಮಧ್ವಾಚಾರ್ಯರು ವಿಷ್ಣುವಿನ ಮಗನಾದ ವಾಯುದೇವನ 3ನೇ ಅವತಾರ ಎಂದು ಘೋಷಿಸಿಕೊಳ್ಳುತ್ತಾರೆ. ಮಧ್ವಾಚಾರ್ಯರು ವಾಯುವಿನ ಮೊದಲ ಅವತಾರ ಹನುಮಾನ್ ಮತ್ತು ಮಹಾಭಾರತದಲ್ಲಿ ಪಾಂಡವರಲ್ಲಿ ಭೀಮನು ವಾಯುವಿನ 2ನೇ ಅವತಾರವಾಗಿ ಎಂದು ಪ್ರತಿಪಾದಿಸಿದರು. ಬ್ರಹ್ಮಸೂತ್ರಗಳ ಕುರಿತಾದ ಅವರ ಒಂದು ಭಾಷ್ಯದಲ್ಲಿ ಅವರು ವಿಷ್ಣುವಿನೊಂದಿಗಿನ ಅವರ ವೈಯಕ್ತಿಕ ಮುಖಾಮುಖಿಯಿಂದ ಪಠ್ಯದ ಅಧಿಕಾರವನ್ನು ಪ್ರತಿಪಾದಿಸುತ್ತಾರೆ. ಮಧ್ವಾಚಾರ್ಯರು ತಾವು ವಿಷ್ಣು ಮತ್ತು ದ್ವೈತ ಭಕ್ತರ ನಡುವೆ ಮಧ್ಯವರ್ತಿ ಎಂದು ನಂಬಿದರು ಮತ್ತು ನಂತರ ದೇವರಿಗೆ ವಿಷ್ಣುವಿನ ಕಡೆಗೆ ಅವರ ಪ್ರಯಾಣದಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಮಧ್ವಾಚಾರ್ಯರು ತಮ್ಮ ಜೀವಿತಾವಧಿಯಲ್ಲಿ ಹುಣಸೆ ಹಣ್ಣುಗಳನ್ನು ಚಿನ್ನದ ನಾಣ್ಯಗಳನ್ನಾಗಿ ಪರಿವರ್ತಿಸುವುದು, 4,000 ಬಾಳೆಹಣ್ಣುಗಳು ಮತ್ತು 30 ದೊಡ್ಡ ಮಡಿಕೆ ಹಾಲು ಒಂದೇ ಸಮಯದಲ್ಲಿ ಸೇವಿಸುವುದು, ದರೋಡೆಕಾರರು ಮತ್ತು ಕಾಡು ಪ್ರಾಣಿಗಳ ವಿರುದ್ಧ ಹೋರಾಡಿ ಗೆಲ್ಲುವುದು, ಬಟ್ಟೆ ವಧೆಯಾಗದಂತೆ ಗಂಗಾ ನದಿಯನ್ನು ದಾಟುವುದು ಸೇರಿದಂತೆ ಹಲವಾರು ಅದ್ಭುತಗಳನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಮಧ್ವಾಚಾರ್ಯರು ತಮ್ಮ ವಿಶಿಷ್ಟ ಗ್ರಂಥಗಳ ಪರಿಷ್ಕರಣೆಗಳಿಂದ ಕೆಲವು ಪದ್ಯಗಳನ್ನು ಉಲ್ಲೇಖಿಸಿದ್ದಾರೆ. ಅಲ್ಲದೆ ಅವರು ಕಾಮತಶ್ರುತಿಯಂತಹ ಅನೇಕ ವಿಶಿಷ್ಟ ಪುಸ್ತಕಗಳನ್ನು ಉಲ್ಲೇಖಿಸಿದ್ದಾರೆ. ಮಧ್ವಾಚಾರ್ಯರು ವಾಯುವಿನ ಅವತಾರ ಎಂದು ಸಾಬೀತುಪಡಿಸಲು ಮಧ್ವಾಚಾರ್ಯರು ಮತ್ತು ಅವರ ಅನುಯಾಯಿಗಳು ಬರೆದ ಬಲಿತ ಸೂಕ್ತದ ವ್ಯಾಖ್ಯಾನವಿದೆ. ಮಧ್ವಾಚಾರ್ಯರ ಬೋಧನೆಗಳು ಆತ್ಮ ಮತ್ತು ದೇವರ ನಡುವೆ ಮೂಲಭೂತ ವ್ಯತ್ಯಾಸವಿದೆ ಎಂದು ನಿರ್ಮಿಸಲಾಗಿದೆ. ಇವುಗಳು 2 ವಿಭಿನ್ನ ಬದಲಾಗದ ವಾಸ್ತವಗಳು ಮತ್ತು ಬ್ರಹ್ಮನ ಮೇಲೆ ಅವಲಂಬಿತವಾದ ವೈಯಕ್ತಿಕ ಆತ್ಮವು ಎಂದಿಗೂ ಒಂದೇ ಆಗಿರುವುದಿಲ್ಲ. ಮಧ್ವಾಚಾರ್ಯರ ಪ್ರಕಾರ ದೇವರ ಕೃಪೆಯಿಂದ ಮಾತ್ರ ಮುಕ್ತಿಯನ್ನು ಸಾಧಿಸಬಹುದು. ಮಧ್ವರಿಂದ ಸ್ಥಾಪಿಸಲ್ಪಟ್ಟ ದ್ವೈತ ಶಾಲೆಯು ವೈಷ್ಣವ ಧರ್ಮದ ಮೇಲೆ ಪ್ರಭಾವ ಬೀರಿತು. ಮಧ್ಯಕಾಲೀನ ಭಾರತದಲ್ಲಿ ಭಕ್ತಿ ಚಳವಳಿ ಮತ್ತು ಅದ್ವೈತ ವೇದಾಂತ ಮತ್ತು ವಿಶಿಷ್ಟ ದ್ವೈತ ವೇದಾಂತದ ಜೊತೆಗೆ ಮೂರು ಪ್ರಭಾವಶಾಲಿ ವೇದಾಂತ ತತ್ವಗಳಲ್ಲಿ ಒಂದಾಗಿದೆ. ಮಧ್ವಾಚಾರ್ಯರು 37 ದ್ವೈತ ಗ್ರಂಥಗಳನ್ನು ಬರೆದಿದ್ದಾರೆ. 13 ಉಪನಿಷತ್ತುಗಳ ಮೇಲಿನ ಭಾಷ್ಯಗಳು, ಬ್ರಹ್ಮಸೂತ್ರಗಳಂತಹ ಹಿಂದೂ ಧರ್ಮದ ವೇದಾಂತ ಶಾಲೆಯ ಅಡಿಪಾಯದ ಮೇಲೆ ಮಧ್ವ ಭಾಷ್ಯ, ಭಗವದ್ಗೀತೆಯ ಮೇಲೆ ಮತ್ತೊಂದು ಗೀತಾ ಭಾಷ್ಯ, ಋಗ್ವೇದದ 40 ಶ್ಲೋಕಗಳ ವ್ಯಾಖ್ಯಾನ, ಕಾವ್ಯಾತ್ಮಕ ಶೈಲಿಯಲ್ಲಿ ಮಹಾಭಾರತದ ವಿಮರ್ಶೆ, ಭಾಗವತದ ವ್ಯಾಖ್ಯಾನ ಮೇಲೆ ಭಾಗವತದ ವ್ಯಾಖ್ಯಾನ ಪುರಾಣ. ಇವುಗಳಲ್ಲದೆ ಮಧ್ವಾಚಾರ್ಯರು ವಿಷ್ಣು ಮತ್ತು ಅವರ ಅವತಾರಗಳ ಭಕ್ತಿಯ ಮೇಲೆ ಅನೇಕ ಸ್ತೋತ್ರಗಳು, ಕವಿತೆಗಳು ಮತ್ತು ಪಠ್ಯಗಳನ್ನು ರಚಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಬ್ರಹ್ಮಸೂತ್ರಗಳ ಮೇಲೆ ಮಧ್ವಾಚಾರ್ಯರ ವ್ಯಾಖ್ಯಾನಕ್ಕೆ ಪೂರಕವಾದ ಅನುವ್ಯಾಖ್ಯಾನ ಅವರ ಮೇರುಕೃತಿಯಾಗಿದೆ. ಮಧ್ವಾಚಾರ್ಯರ ದ್ವೈತ ಶಾಲೆಯು ವಿಷ್ಣುವನ್ನು ಹರಿ, ಕೃಷ್ಣ, ವಾಸುದೇವ ಮತ್ತು ನಾರಾಯಣ ದೇವರೆಂದು ವೈದಿಕ ಗ್ರಂಥಗಳ ಬೋಧನೆಗಳ ಸರಿಯಾದ ಸಂಪರ್ಕ ಮತ್ತು ಪ್ರಮಾಣದಿಂದ ಮಾತ್ರ ತಿಳಿಯಬಹುದು ಎಂದು ಹೇಳುತ್ತದೆ. ಮಧ್ವಾಚಾರ್ಯರ ಪ್ರಕಾರ ವಿಷ್ಣು ವೇದಗಳ ಸೃಷ್ಟಿಕರ್ತನಲ್ಲ, ಆದರೆ ಅವನು ವೇದಗಳ ಮೂಲರೂಪನಾಗಿದ್ದಾನೆ. ಮಧ್ವಾಚಾರ್ಯರ ಚಿಂತನೆ ಶಾಲೆಯು ಜ್ಞಾನವು ಆಂತರಿಕವಾಗಿ ಮಾನ್ಯವಾಗಿದೆ ಮತ್ತು ತಿಳಿದಿರುವ ಮತ್ತು ಸ್ವತಂತ್ರವಾಗಿ ನೈಜವಾಗಿದೆ ಎಂದು ಪ್ರತಿಪಾದಿಸುತ್ತದೆ. ವೇದಗಳಲ್ಲಿರುವ ಕರ್ಮಕಾಂಡ, ಮೀಮಾಂಸಾ ಮತ್ತು ಜ್ಞಾನಕಾಂಡ, ಉಪನಿಷತ್ತಿನ ವೇದಾಂತವಾದ ಜ್ಞಾನಭಾಗಗಳೆರಡೂ ಸಮಾನವಾಗಿ ಮಾನ್ಯವಾಗಿರುತ್ತವೆ ಮತ್ತು ಪರಸ್ಪರ ಸಂಬಂಧ ಹೊಂದಿವೆ ಎಂದು ಮಧ್ವಾಚಾರ್ಯರು ಪ್ರತಿಪಾದಿಸಿದರು. ಹಿಂದೂ ತತ್ವಶಾಸ್ತ್ರದ ಮೀಮಾಂಸಾ ಶಾಲೆಯು ಪ್ರತಿಪಾದಿಸಿದಂತೆ ಮಧ್ವಾಚಾರ್ಯರು ವೇದಗಳು ಕರ್ತೃರಹಿತವಾಗಿವೆ ಮತ್ತು ಅವುಗಳ ಸತ್ಯವು ಅದರ ಎಲ್ಲಾ ಭಾಗಗಳಲ್ಲಿ ಸಂಹಿತಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳಲ್ಲಿದೆ ಎಂದು ಹೇಳಿದರು. ಆಧ್ಯಾತ್ಮಿಕ ವಾಸ್ತವವು ಬಹುವಚನವಾಗಿದೆ ಎಂದು ಮಧ್ವಾಚಾರ್ಯರು ಹೇಳಿದ್ದಾರೆ. ಪ್ರಾಥಮಿಕವಾಗಿ 2 ತತ್ವಗಳು ಅಥವಾ ವಾಸ್ತವವಾದ ವರ್ಗಗಳಿವೆ. ಅದು ಸ್ವತಂತ್ರ ತತ್ವ ಮತ್ತು ಅಸ್ವತಂತ್ರ ತತ್ವ. ಈಶ್ವರನು ವಿಶ್ವಕ್ಕೆ ಕಾರಣನಾಗಿದ್ದಾನೆ ಮತ್ತು ಮಧ್ವಾಚಾರ್ಯರ ದೃಷ್ಟಿಯಲ್ಲಿ ಅವನು ಏಕೈಕ ಸ್ವತಂತ್ರ ವಾಸ್ತವ. ಸೃಷ್ಟಿಯಾದ ಬ್ರಹ್ಮಾಂಡವು ಜೀವ ಮತ್ತು ಜಡವನ್ನು ಒಳಗೊಂಡಿರುವ ಅವಲಂಬಿತ ವಾಸ್ತವವಾಗಿದೆ. ವೈಯಕ್ತಿಕ ಆತ್ಮಗಳು ಬಹುವಚನ ವಿಭಿನ್ನ ಮತ್ತು ವಿಭಿನ್ನ ನೈಜತೆಗಳಾಗಿವೆ. ಮಧ್ವಾಚಾರ್ಯರ ಪ್ರಕಾರ ಜೀವಿಗಳು ಸಂವೇದನಶೀಲವಾಗಿವೆ ಮತ್ತು ವಾಸ್ತವವು ಭಾವರಹಿತವಾಗಿವೆ.
ಮಧ್ವಾಚಾರ್ಯರು ಅವಲಂಬಿತ ಮತ್ತು ಸ್ವತಂತ್ರ ವಾಸ್ತವತೆಯ ನಡುವಿನ ವ್ಯತ್ಯಾಸವನ್ನು ದೇವರು, ಆತ್ಮಗಳು, ಭೌತಿಕ ವಸ್ತುಗಳ ನಡುವಿನ 5 ಪಟ್ಟು ವಿಭಜನೆಯಾಗಿ ವಿವರಿಸುತ್ತಾರೆ. ಈ ವ್ಯತ್ಯಾಸಗಳೆಂದರೆ ಭೌತಿಕ ವಸ್ತುಗಳ ನಡುವೆ, ಭೌತಿಕ ವಿಷಯ ಮತ್ತು ಆತ್ಮದ ನಡುವೆ, ಭೌತಿಕ ವಿಷಯ ಮತ್ತು ದೇವರ ನಡುವೆ, ಆತ್ಮಗಳ ನಡುವೆ ಮತ್ತು ಆತ್ಮ ಮತ್ತು ದೇವರ ನಡುವೆ. ಮಧ್ವಾಚಾರ್ಯರ ಪ್ರಕಾರ ಮತ್ತೊಬ್ಬರಂತೆ ಯಾವುದೇ ಆತ್ಮವಿಲ್ಲ. ಎಲ್ಲ ಆತ್ಮಗಳು ಪ್ರತ್ಯೇಕ ವ್ಯಕ್ತಿತ್ವಗಳಲ್ಲಿ ಪ್ರತಿಬಿಂಬಿಸುತ್ತವೆ. ಸಮುದ್ರ ತುಂಬಿದೆ, ತೊಟ್ಟಿ ತುಂಬಿದೆ, ಒಂದು ಪಾತ್ರೆಯಲ್ಲಿ ತುಂಬಿದೆ, ಎಲ್ಲವೂ ತುಂಬಿದೆ, ಆದರೆ ಒಂದೊಂದು ಪೂರ್ಣತೆಯು ವಿಭಿನ್ನವಾಗಿದೆ ಎಂದು ಮಧ್ವಾಚಾರ್ಯರು ಪ್ರತಿಪಾದಿಸಿದ್ದಾರೆ. ಮಧ್ವಾಚಾರ್ಯರ ಪ್ರಕಾರ ವಿಮೋಚನೆಯಲ್ಲಿಯೂ ಸಹ ಪ್ರತಿಯೊಬ್ಬ ವ್ಯಕ್ತಿಯ ಜ್ಞಾನದ ಮಟ್ಟ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯ ಆಧಾರದ ಮೇಲೆ ಆನಂದವು ವಿಭಿನ್ನವಾಗಿರುತ್ತದೆ. ಮಧ್ವಾಚಾರ್ಯರ ಪ್ರಕಾರ ವಿಮೋಚನೆಯು ವಿಷ್ಣು ದೇವರ ಅನುಗ್ರಹದಿಂದ ಮಾತ್ರ ಸಾಧಿಸಬಹುದು. ತಾರತಮ್ಯವು ಎಲ್ಲ ಜೀವಿಗಳ ನಡುವಿನ ಅಂತರ್ಗತ ವ್ಯತ್ಯಾಸಗಳನ್ನು ಆಧರಿಸಿದೆ. ಈ ವ್ಯತ್ಯಾಸಗಳು ಆತ್ಮಗಳು ವಿಮೋಚನೆ, ಪುನರ್ಜನ್ಮ ಅಥವಾ ಕತ್ತಲೆಗೆ ಅರ್ಹವಾಗಿವೆಯೇ ಎಂಬುದನ್ನು ನಿರ್ಧರಿಸುತ್ತವೆ. ಮಧ್ವಾಚಾರ್ಯರು ಬ್ರಹ್ಮನನ್ನು ಸಂಪೂರ್ಣ ಬ್ರಹ್ಮಾಂಡವು ನಿಹಾರಿಕೆಯ ಅವ್ಯವಸ್ಥೆಯ ಮೂಲಕ ವಿಕಾಸನಗೊಳ್ಳುತ್ತಿರುವಾಗ ತನ್ನದೇ ಆದ ಆನಂದವನ್ನು ಅನುಭವಿಸುವ ಜೀವಿ ಎಂದು ಪರಿಕಲ್ಪನೆ ಮಾಡಿದರು. ಭಗವಂತನು ವಿಕಾಸನ ಪ್ರಕ್ರಿಯೆಗೆ ಸಹಾಯ ಮಾಡಲು ಆಗೊಮ್ಮೆ ಈಗೊಮ್ಮೆ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ. ಬ್ರಹ್ಮಾಂಡದ ವಿಮೋಚನಾ, ಸೃಜನಶೀಲ, ಪೋಷಣೆ ಮತ್ತು ವಿನಾಶಕಾರಿ ಅಂಶಗಳಿಗೆ ಕ್ರಮವಾಗಿ ಜವಾಬ್ದಾರರಾಗಿರುವ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ಪ್ರಕಾರ ಬ್ರಹ್ಮನ 4 ಪ್ರಾಥಮಿಕ ಅಭಿವ್ಯಕ್ತಿಗಳಾಗಿವೆ. ಭಗವಂತನ ದ್ವಿತೀಯಿಕ ಅಭಿವ್ಯಕ್ತಿಗಳು ಹಲವು ಮತ್ತು ಎಲ್ಲ ಅಭಿವ್ಯಕ್ತಿಗಳು ಒಂದಕ್ಕೊಂದು ಸಮಾನವಾಗಿರುತ್ತವೆ. ಅದು ಅವನು ಹೇಗೆ ಪ್ರಕಟವಾಗಿದ್ದರೂ ಅದೇ ಅನಂತವಾಗಿರುತ್ತದೆ. ಬ್ರಹ್ಮನು ಬ್ರಹ್ಮಾಂಡ ಸೃಷ್ಟಿಕರ್ತನು. ಜ್ಞಾನದಲ್ಲಿ ಪರಿಪೂರ್ಣನಾಗಿ ತನ್ನ ಶಕ್ತಿಯಲ್ಲಿ ಪರಿಪೂರ್ಣತೆಯನ್ನು ತಿಳಿದುಕೊಳ್ಳುವಲ್ಲಿ ಮತ್ತು ವಾಸ್ತವ್ಯದಿಂದ ಭಿನ್ನವಾದ ಆತ್ಮಗಳಿಂದ ಭಿನ್ನವಾಗಿದ್ದಾನೆ. ವಿಮೋಚನೆಗಾಗಿ ಬ್ರಹ್ಮನನ್ನು ಸೃಷ್ಟಿಕರ್ತ ಎಂಬ ಬೌದ್ಧಿಕ ಪರಿಕಲ್ಪನೆ ಸಾಕಾಗುವುದಿಲ್ಲ. ವೈಯಕ್ತಿಕ ಆತ್ಮವು ಅವನೆಡೆಗೆ ಆಕರ್ಷಣೆ, ಪ್ರೀತಿ, ಬಾಂಧವ್ಯ ಮತ್ತು ಭಕ್ತಿಯ ಶರಣಾಗತಿಯನ್ನು ಅನುಭವಿಸಬೇಕು ಮತ್ತು ಮಧ್ವಾಚಾರ್ಯರ ಪ್ರಕಾರ ಕೇವಲ ಅವನ ಅನುಗ್ರಹವೇ ವಿಮೋಚನೆಗೆ ಕಾರಣವಾಗುತ್ತದೆ. ಮಧ್ವಾಚಾರ್ಯರು ಭಕ್ತಿ ಇಲ್ಲದೆ ವಿಮೋಚನೆಯ ಮಾರ್ಗಕ್ಕೆ ಜ್ಞಾನಯೋಗ ಮತ್ತು ಕರ್ಮಯೋಗವು ಸಾಕಾಗುವುದಿಲ್ಲ ಎಂದು ಪರಿಗಣಿಸಿದರು. ಮಧ್ವಾಚಾರ್ಯರಿಗೆ ವಿಷ್ಣುವೇ ಪರಮಾತ್ಮನಾಗಿದ್ದು ಅವರನ್ನು ವಾಯುವಿನ ಮೂಲಕ ಮಾತ್ರ ತಲುಪಬಹುದು. ನಂಬಿಕೆಯು ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಮತ್ತು ಅನುಗ್ರಹವು ಆತ್ಮದ ವಿಮೋಚನೆಗೆ ಕಾರಣವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಮಧ್ವಾಚಾರ್ಯರಿಗೆ ದೇವರ ಜ್ಞಾನವು ಪರಿಕಲ್ಪನೆಯ ಬೌದ್ಧಿಕ ಅಂಗೀಕಾರದ ವಿಷಯವಲ್ಲ, ಆದರೆ ಆಕರ್ಷಣೆ, ವಾತ್ಸಲ್ಯ, ನಿರಂತರ ಬಾಂಧವ್ಯ, ಪ್ರೀತಿಯ ಭಕ್ತಿ ಮತ್ತು ದೇವರ ಕೃಪೆಗೆ ಸಂಪೂರ್ಣ ಶರಣಾಗತಿಯಾಗಿದೆ. ಜ್ಞಾನವು ವಿಮೋಚನೆಗೊಳಿಸುತ್ತದೆ ಎಂದು ನಂಬುವ ಅವರು ಸಿದ್ಧಾಂತಗಳನ್ನು ತಿರಸ್ಕರಿಸುತ್ತಾರೆ. ಬದಲಾಗಿ ಭಕ್ತಿಯ ಮೂಲಕ ದೈವಿಕ ಅನುಗ್ರಹವು ಮುಕ್ತಿ ನೀಡುತ್ತದೆ ಎಂದು ಪ್ರತಿಪಾದಿಸುತ್ತಾರೆ. ಮಧ್ವಾಚಾರ್ಯರಿಗೆ ದೇವರು ಮಾಯಾ ಮತ್ತು ಪ್ರಕೃತಿಯನ್ನು ಸೃಷ್ಟಿಸುವ ಮೂಲಕ ವಾಸ್ತವವನ್ನು ಅಸ್ಪಷ್ಟಗೊಳಿಸುತ್ತಾನೆ. ಅದು ಬಂಧನ ಮತ್ತು ದುಃಖವನ್ನು ಉಂಟುಮಾಡುತ್ತದೆ ಮತ್ತು ದೇವರು ಮಾತ್ರ ಆತ್ಮದ ಬಿಡುಗಡೆಯ ಮೂಲವಾಗಿದ್ದಾರೆ. ಭಗವಂತನ ಕೃಪೆಯಿಂದ ಸ್ವಯಂ ಮತ್ತು ದೇವರ ನಿಜವಾದ ಸ್ವರೂಪವನ್ನು ತಿಳಿದಾಗ ಮುಕ್ತಿ ಉಂಟಾಗುತ್ತದೆ. ಮಧ್ವಾಚಾರ್ಯರು ಪ್ರಧಾನ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ಮೇಲೆ ವ್ಯಾಖ್ಯಾನಗಳನ್ನು ಬರೆದರು ಮತ್ತು ಸಂಸ್ಕೃತದಲ್ಲಿ 37 ಕೃತಿಗಳನ್ನು ಬರೆದಿದ್ದಾರೆ. ಕಾವ್ಯ ರಚನೆಯೊಂದಿಗೆ ರಚಿತವಾದ ಬ್ರಹ್ಮಸೂತ್ರಗಳ ಮೇಲಿನ ಅವರ ಭಾಷ್ಯಕ್ಕೆ ತಾತ್ವಿಕ ಪೂರಕವಾದ ಅನುವ್ಯಾಖ್ಯಾನ ಅವರ ಶ್ರೇಷ್ಠ ಕೃತಿ ಎಂದು ಪರಿಗಣಿಸಲಾಗಿದೆ. ಅವರ ಕೆಲವು ಕೃತಿಗಳಲ್ಲಿ ಅವರು ವಿಷ್ಣುವಿನ ಮಗನಾದ ವಾಯುವಿನ ಅವತಾರ ಎಂದು ಘೋಷಿಸಿಕೊಂಡಿದ್ದಾರೆ. ಮಧ್ವಾಚಾರ್ಯರು ಆದಿಶಂಕರರ ಅದ್ವೈತ ವೇದಾಂತ ಮತ್ತು ರಾಮಾನುಜರ ವಿಶಿಷ್ಟ ದ್ವೈತ ವೇದಾಂತ ಬೋಧನೆಗಳ ವಿಮರ್ಶಕರಾಗಿದ್ದರು. ಮಧ್ವಾಚಾರ್ಯರು ಬದ್ರಿನಾಥ, ಬಂಗಾಳ, ವಾರಣಾಸಿ, ದ್ವಾರಕಾ, ಗೋವಾ ಮತ್ತು ಕನ್ಯಾಕುಮಾರಿಯಂತಹ ಸ್ಥಳಗಳಿಗೆ ಭೇಟಿ ನೀಡಿ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಂಡರು ಮತ್ತು ಹಿಂದೂ ಕಲಿಕೆಯ ಕೇಂದ್ರಗಳಿಗೆ ಭೇಟಿ ನೀಡುತ್ತಾ ಭಾರತವನ್ನು ಹಲವಾರು ಬಾರಿ ಪ್ರವಾಸ ಮಾಡಿದರು. ಮಧ್ವರು ದ್ವಾರಕಾ, ಗುಜರಾತಿನಿಂದ ಪಡೆದ ಮೂರ್ತಿಯೊಂದಿಗೆ ಉಡುಪಿಯಲ್ಲಿ ಕೃಷ್ಣ ಮಠವನ್ನು ಸ್ಥಾಪಿಸಿದರು. ಆದಿಶಂಕರಾಚಾರ್ಯನು ಮತ್ತು ಬೌದ್ಧ ಧರ್ಮದ ಇತರ ಅದ್ವೈತ ಬೋಧನೆಯನ್ನು ವೇದಾಂತದ ನೆಪದಲ್ಲಿ ಆರೋಪಿಸಿ ಅದ್ವೈತ ವೇದಾಂತದ
ಅತ್ಯಂತ ತೀವ್ರವಾದ ವಿಮರ್ಶಕರಾಗಿದ್ದರು ಮಧ್ವಾಚಾರ್ಯರು. ಅದ್ವೈತವಾದವು ಆತ್ಮ ಮತ್ತು ದೇವರು ಆನಂದಮಯ ಮತ್ತು ಒಂದೇ ರೀತಿಯ ಬದಲಾಗದ ಅತೀಂದ್ರಿಯ ವಾಸ್ತವತೆಯನ್ನು ಪ್ರತಿಪಾದಿಸುತ್ತದೆ. ಅಲ್ಲಿ ಯಾವುದೇ ಬಹುತ್ವಗಳಿಲ್ಲದ ಎಲ್ಲ ಆತ್ಮಗಳು ಮತ್ತು ಬ್ರಹ್ಮನ ಏಕತೆ ಇದೆ. ಇದಕ್ಕೆ ವ್ಯತಿ ವ್ಯತಿ ಇದಕ್ಕೆ ವ್ಯತಿರಿಕ್ತವಾಗಿ ಮಧ್ವಾಚಾರ್ಯರು ಆತ್ಮ ಮತ್ತು ದೇವರು ವಿಭಿನ್ನರು ಎಂದು ಪ್ರತಿಪಾದಿಸುತ್ತಾರೆ. ಭಗವಂತನ ವಿಷ್ಣುವೇ ವೈಯಕ್ತಿಕ ಆತ್ಮಗಳು ಸಹ ವಿಭಿನ್ನವಾಗಿವೆ ಮತ್ತು ವಿಷ್ಣುವನ್ನು ಅವಲಂಬಿಸಿವೆ. ಮಧ್ವಾಚಾರ್ಯರು ಎಲ್ಲ ಶಾಲೆಗಳಲ್ಲಿ ಅದ್ವೈತದ ಬಗ್ಗೆ ತಮ್ಮ ವಿಮರ್ಶೆಯನ್ನು ನಿರ್ದೇಶಿಸಿದರು. ಮಧ್ವ ಸಂಪ್ರದಾಯವು ಭಕ್ತಿ ಮತ್ತು ಜ್ಞಾನದ ಹುಡುಕಾಟವನ್ನು ಬೆಳೆಸಿತು. ಮಧ್ವಾಚಾರ್ಯರು ಮತ್ತು ಅವರ ತಪಸ್ವಿ ಅನುಯಾಯಿಗಳು ತಮ್ಮ ವ್ಯಾಖ್ಯಾನಗಳು ಮತ್ತು ವಿಮರ್ಶಾತ್ಮಕ ಉಪನ್ಯಾಸಗಳ ಮೂಲಕ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು. ವಿಮರ್ಶಾತ್ಮಕ ಚಿಂತನೆಗಾಗಿ ಇಂತಹ ಸಾಹಿತ್ಯ ಮತ್ತು ಕೃತಿಗಳನ್ನು ಮುಖ್ಯವಾಗಿ ಸಂಸ್ಕೃತದಲ್ಲಿ ಬರೆಯಲಾಗಿದೆ ಮತ್ತು ಸಾಮಾನ್ಯ ಜನರಿಗೆ ಸುಲಭವಾಗಿ ಪ್ರವೇಶಿಸಲಾಗುವುದಿಲ್ಲ. ಒಂದು ಪರ್ಯಾಯ ಮಾರ್ಗವು ವಿಕಸನಗೊಂಡು ಮಧ್ವ ತತ್ವಶಾಸ್ತ್ರದ ಶಿಷ್ಯರು ಅಥವಾ ಭಕ್ತರು ಈ ಪ್ರಮುಖ ಪುಸ್ತಕಗಳನ್ನು ಅಧ್ಯಯನ ಮಾಡಿದರು, ತತ್ವಶಾಸ್ತ್ರವನ್ನು ಓದಿದರು, ಗೃಹಸ್ಥನ ಜೀವನವನ್ನು ನಡೆಸುತ್ತಿದ್ದರು, ವೈರಾಗ್ಯವನ್ನು ಅಭ್ಯಾಸ ಮಾಡಿದರು, ದೇವರ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡರು. ಈ ಅನುಯಾಯಿಗಳು ಮಧ್ವಾಚಾರ್ಯರ ಬೋಧನೆಯನ್ನು ಕನ್ನಡ ಅಥವಾ ಸ್ಥಳೀಯ ಸಂವಹನ ಭಾಷೆಯನ್ನು ಬಳಸಿಕೊಂಡು ದೇಶದ 4 ಮೂಲಗಳಿಗೆ ಕೊಂಡೊಯ್ಯುವ ಧೈರ್ಯವನ್ನು ಕೈಗೊಂಡರು. ಈ ಚೈತನ್ಯದ ಧೈರ್ಯವನ್ನು ಹರಿದಾಸರು ಎಂದು ಕರೆಯಲಾಗುತ್ತಿತ್ತು. ಹರಿದಾಸರು ಜಾತಿ, ಪಂಥ ಮತ್ತು ಪ್ರಾದೇಶಿಕತೆಯ ಸಂಕೋಲೆಗಳನ್ನು ಮುರಿಯಲು ಮುಂದಾದರು. ಅವರು ಭಕ್ತಿಯನ್ನು ಅದರ ಶುದ್ಧ ರೂಪದಲ್ಲಿ ಅಭ್ಯಾಸ ಮಾಡಿದರು ಮತ್ತು ಮಧ್ವ ಸಿದ್ಧಾಂತದ ಅದ್ಭುತಗಳನ್ನು ಹಾಡುಗಳು, ಸುಳದಿಗಳು ಮತ್ತು ಭಕ್ತಿ ದಾಸ ಸಾಹಿತ್ಯದ ಮೂಲಕ ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಹರಿದಾಸರು ವಿದ್ವಾಂಸರು, ಪಂಡಿತರು ಅಥವಾ ಸಾಹಿತ್ಯ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಶಿಕ್ಷಕರಾಗಿದ್ದ. ವ್ಯಾಸಕೂಟಕ್ಕೆ ವ್ಯತಿರಿಕ್ತವಾಗಿ ಮಧ್ವ ಸಂಪ್ರದಾಯದ ದಾಸ ವಿಭಾಗ ಅಥವಾ ದಾಸಕೂಟ ಎಂದು ಕರೆಯಲ್ಪಟ್ಟರು. ವ್ಯಾಸಕೂಟ ಮತ್ತು ದಾಸಕೂಟಗಳ ನಡುವೆ ಅವರ ಕಲಿಕೆ, ತರಬೇತಿ ಅಥವಾ ತತ್ವಶಾಸ್ತ್ರದ ವಿಧಾನದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ವ್ಯಾಸಕೂಟ ವಿದ್ವಾಂಸರಾಗಿದ್ದಾಗ ಆಚಾರ್ಯರು ಅಥವಾ ಪಂಡಿತರು ಸಾಂಪ್ರದಾಯಿಕವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದರಲ್ಲಿ ಬಲವಾಗಿ ನಂಬಿದ್ದರು. ಆದರೆ ದಾಸಕೂಟವು ಸ್ವಾಧೀನಪಡಿಸಿಕೊಂಡ ಜ್ಞಾನವನ್ನು ಭಕ್ತಿಗೆ ಸರಳಗೊಳಿಸಿತು. ಪುರಂದರದಾಸರು ಮತ್ತು ಅವರ ಧಾರ್ಮಿಕ ಬೋಧಕರಾದ ವ್ಯಾಸರಾಯರ ಕಾಲದಲ್ಲಿ ದಾಸ ಮತ್ತು ವ್ಯಾಸ ಎಂಬ ಪದಗಳು ಮೊದಲು ಪ್ರಚಲಿತಕ್ಕೆ ಬಂದವು. ಕಾಲಾಂತರದಲ್ಲಿ ವ್ಯಾಸಕೂಟ ಎಂದರೆ ಸಂಸ್ಕೃತದಲ್ಲಿ ಪಾರಂಗತರಾದ ಮತ್ತು ಮೂಲದಲ್ಲಿ ತತ್ವಜ್ಞಾನವನ್ನು ತಿಳಿದ ಭಕ್ತರ ಶಾಖೆ ಮತ್ತು ದಾಸಕೂಟ ಅಥವಾ ದಾಸ ಪರಂಪರೆ ಎಂದರೆ ಸರಳೀಕೃತ ದೇಶೀಯ ಭಕ್ತಿ ಚಳುವಳಿಯ ಮೂಲಕ ದ್ವೈತ ತತ್ವದ ಸಂದೇಶವನ್ನು ತಿಳಿಸುವ ಭಕ್ತರ ಶಾಖೆ ಎಂದು ತಿಳಿದು ಬಂದಿತು. ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣ ದೇವಾಲಯವನ್ನು ಸ್ಥಾಪಿಸಿದರು ಮತ್ತು ಅಷ್ಟಮಠಗಳನ್ನು ಸ್ಥಾಪಿಸಿದರು. ಮಠಾಧೀಶರು ಸರದಿ ಚಕ್ರದಲ್ಲಿ ಶ್ರೀಕೃಷ್ಣನಿಗೆ ಪೂಜೆಯನ್ನು ಮಾಡುತ್ತಾರೆ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಪದ್ಮನಾಭ ತೀರ್ಥ ಮಠದೊಂದಿಗೆ 8 ಮಠಗಳನ್ನು ಸ್ಥಾಪಿಸಿದರು. ಉಡುಪಿ ಅಷ್ಟಮಠಗಳೆಂದರೆ ಪಲಿಮಾರು ಮಠ, ಅದುಮಾರು ಮಠ, ಕೃಷ್ಣಪುರ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕಣಿಯೂರು ಮಠ ಮತ್ತು ಪೇಜಾವರ ಮಠ. ಈ 8 ಮಠಗಳು ಅನಂತೇಶ್ವರ ಮತ್ತು ಕೃಷ್ಣ ದೇವಸ್ಥಾನದ ಸುತ್ತಲೂ ಸುತ್ತುವರೆದಿವೆ. ಮಠದಲ್ಲಿರುವ ಸನ್ಯಾಸಿಗಳು ಮತ್ತು ಅವರ ಅಧ್ಯಯನದ ಸಂಪ್ರದಾಯ ಮತ್ತು ಉತ್ತರಾಧಿಕಾರ ಪರ್ಯಾಯ ವ್ಯವಸ್ಥೆಯನ್ನು ಮಧ್ವಾಚಾರ್ಯರು ಸ್ಥಾಪಿಸಿದರು. ಮಠವು ನಿಗದಿತ ಅವಧಿಯ ನಂತರ ತಿರುಗುವ ಮಠಾಧೀಶ ವ್ಯವಸ್ಥೆಯನ್ನು ಹೊಂದಿದೆ. ಮಠಾಧೀಶರು ಮಧ್ವ ಸಂಪ್ರದಾಯದ ಪ್ರಕಾರ ಮತ್ತು ವಾರ್ಷಿಕ ಉತ್ಸವಗಳ ಪ್ರಕಾರ ಕೃಷ್ಣ ಪೂಜೆಯನ್ನು ಮುನ್ನಡೆಸುತ್ತಿದ್ದಾರೆ. ದ್ವೈತ ಮಠಗಳಲ್ಲಿ ಕೃಷ್ಣ ಆರಾಧನೆಯ ಪ್ರಕ್ರಿಯೆ ಮತ್ತು ವೈದಿಕ ಮಂತ್ರದ ಆಚರಣೆಗಳು ತತ್ವಸಾರದಲ್ಲಿ ಮಧ್ವಾಚಾರ್ಯರು ಬರೆದ ವಿಧಾನವನ್ನು ಅನುಸರಿಸುತ್ತಾರೆ. ಸನ್ಯಾಸಿಗಳು ಮತ್ತು ಸ್ವಯಂ ಸೇವಕರಿಂದ ನಡೆಸಲ್ಪಡುವ ಅಡಿಗೆ ಮನೆಗಳು, ಭೋಜನ ಶಾಲೆಗಳನ್ನು ಈ ಮಠವು ಒಳಗೊಂಡಿದೆ. ಇವು ಸಾಮಾಜಿಕ ತಾರತಮ್ಯವಿಲ್ಲದೆ ಸನ್ಯಾಸಿಗಳು, ವಿದ್ಯಾರ್ಥಿಗಳು ಮತ್ತು ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ
ಯಾತ್ರಾರ್ಥಿಗಳಿಗೆ ಪ್ರತಿದಿನ ಆಹಾರವನ್ನು ನೀಡುತ್ತಾರೆ. ಮಧ್ವಾಚಾರ್ಯರು ತಮ್ಮ ಶಿಷ್ಯರಾದ ನರಹರಿ ತೀರ್ಥರು, ಮಾಧವ ತೀರ್ಥರು ಮತ್ತು ಅಕ್ಷೋಭ್ಯ ತೀರ್ಥರು ಈ ಮಠದ ಉತ್ತರಾಧಿಕಾರಿಗಳಾಗಬೇಕೆಂಬ ಸೂಚನೆಯೊಂದಿಗೆ ತುಳುನಾಡು ಪ್ರದೇಶದ ಹೊರಗೆ ತತ್ವವಾದವನ್ನು ಹರಡಲು ತಮ್ಮ ಶಿಷ್ಯ ಪದ್ಮನಾಭ ತೀರ್ಥರೊಂದಿಗೆ ಮಠವನ್ನು ಸ್ಥಾಪಿಸಿದರು. ಸುರೇಂದ್ರನಾಥ ದಾಸಗುಪ್ತರ ಪ್ರಕಾರ ಉತ್ತರಾದಿ ಮಠವು ಪದ್ಮನಾಭ ತೀರ್ಥರ ಮುಖ್ಯ ಮಠವಾಗಿದೆ. ಈ ಮಠವು 2 ಬಾರಿ ವಿಭಜನೆಯಾಯಿತು ಮತ್ತು ಅದರಿಂದ ನಾವು ಮಧ್ವಾಚಾರ್ಯರ 3 ಮಠಗಳನ್ನು ಹೊಂದಿದ್ದೇವೆ. ಇನ್ನೆರಡು ವ್ಯಾಸರಾಜ ಮಠ ಮತ್ತು ರಾಘವೇಂದ್ರ ಮಠ. ಉತ್ತರಾದಿ ಮಠವು ವ್ಯಾಸರಾಜ ಮಠ ಮತ್ತು ರಾಘವೇಂದ್ರ ಮಠವನ್ನು ದ್ವೈತ ವೇದಾಂತದ 3 ಪ್ರಮುಖ ಸಂಸ್ಥೆಗಳೆಂದು ಪರಿಗಣಿಸಲಾಗಿದೆ. ತುಳುನಾಡು ಪ್ರದೇಶದ ಹೊರಗಿನ ಮಠಗಳಲ್ಲಿ ಉತ್ತರಾದಿ ಮಠವು ದೊಡ್ಡದಾಗಿದೆ. ತುಳು ಪ್ರದೇಶದ ಹೊರಗಿನ ಎಲ್ಲಾ ಮಠಗಳು ಒಂದಲ್ಲ ಒಂದು ರೀತಿಯಲ್ಲಿ ಪದ್ಮನಾಭ ತೀರ್ಥರ ವಂಶಸ್ಥರು. ಉಡುಪಿಯ ಮಠಗಳು ಸೇರಿದಂತೆ ಭಾರತದಲ್ಲಿ 24 ಮಧ್ವ ಮಠಗಳಿವೆ. ಮಾಘ ಶುಕ್ಲ ನವಮಿಯಂದು ಶ್ರೀ ಮಧ್ವಾಚಾರ್ಯರು ಉಡುಪಿ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರ ಮೇಲೆ ಪುಷ್ಪವರ್ಷವು ಸಂಭವಿಸಿತು ಮತ್ತು ಅವರು ಆ ಹೂವಿನೊಳಗೆ ಕಣ್ಮರೆಯಾದರು. ಮಧ್ವ ನವಮಿಯನ್ನು ಅವರು ಬದ್ರಿಕಾಶ್ರಮವನ್ನು ಪ್ರವೇಶಿಸಿದ ದಿನವೆಂದು ಪರಿಗಣಿಸಲಾಗಿದೆ. ಶ್ರೀ ಮಧ್ವಾಚಾರ್ಯರು ಇಂದಿಗೂ ಬದ್ರಿಕಾಶ್ರಮದಲ್ಲಿ ಶ್ರೀ ವೇದವ್ಯಾಸರೊಂದಿಗೆ ತಮ್ಮ ವೈದಿಕ ತರಬೇತಿಗಳನ್ನು ಮುಂದುವರಿಸುತ್ತಿದ್ದಾರೆ ಎಂದು ಅವರ ಭಕ್ತರಲ್ಲಿ ಬಲವಾಗಿ ನಂಬಿಕೆ ಇದೆ. ಶ್ರೀ ಮಧ್ವಾಚಾರ್ಯರು ಕಣ್ಮರೆಯಾದ ಅನಂತೇಶ್ವರ ದೇವಸ್ಥಾನದಲ್ಲಿ ಮಧ್ವಾಚಾರ್ಯರು ಕಣ್ಮರೆಯಾದ ಸ್ಥಳವನ್ನು ನಾವು ಇನ್ನೂ ವೀಕ್ಷಿಸಬಹುದು. ಇದಿಷ್ಟು ಮಧ್ವಾಚಾರ್ಯರ ಬಗ್ಗೆ ಮತ್ತು ಮಧ್ವನವಮಿಯ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.